Welcome to Kannada class. Today in this video we are going to do some exercises from ಸಾವಿರ ಕಂಬಗಳಾಗೋಣ ಪೋಯಮ್. ಸಾವಿರ ಕಂಬಗಳಾಗೋಣ ಪೋಯಮ್ದಿಂದ ಕೆಲವೊಂದು ಎಕ್ಸಸೈಸನ್ನು ಮಾಡೋಣ ನಾವು. ಮೊದಲಿಗೆ ಕ್ಷೇತ್ರ ಅಂದರೆ ಆಲಿಸುವುದು, ಸಾಮರ್ಥ್ಯ ಸರಳ ಕಥೆ ಸರಳ ಕವನವನ್ನು ಆಲಿಸಿ. ಕ್ಷೇತ್ರ ಅಂದರೆ ಇದರಲ್ಲಿ ಏನು ನಾವು ಈ ಪದ್ಯದಿಂದ ಅಂದರೆ ಕೇಳುವುದು ಅನ್ನು ಕಲಿತೀವಿ ಅಂತ ಹೇಳ್ತಾ ಇದ್ದಾರೆ. ಸಾಮರ್ಥ್ಯ ಯಾವುದನ್ನು ನಾವು ವಿ ಹ್ಯಾವ್ ಟು ಅಡಾಪ್ಟ್, ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಕೆಪಾಸಿಟಿ, ವಿ ಹ್ಯಾವ್ ಟು ರೈಟ್ ಸರಳ ಕಥೆ ಸರಳ ಕವನಗಳನ್ನು ಆಲಿಸಿ ಗ್ರಹಿಸಿ ಅರ್ಥ ಮಾಡಿಕೊಳ್ಳೋದು. ವಿ ಹ್ಯಾವ್ ಟು ರೀಡ್ ಆ್ಯಂಡ್ ರೈಟ್ ಆ್ಯಂಡ್ ಟ್ರೈ ಟು ರೈಟ್ ಆಲ್ಸೋ ಸಿಂಪಲ್ ಪೋಯಮ್ಸ್ ಆ್ಯಂಡ್ ಸ್ಟೋರೀಸ್. ಅರ್ಥ ಮೀನಿಂಗ್ಸ್, ನೌ ವಿ ವಿಲ್ ಸಿ ದ ಮೀನಿಂಗ್ಸ್. ಅರ್ಥಗಳನ್ನು ಓದೋಣ. ರಕ್ಷಣೆ ಅಂದರೆ ಕಾಪಾಡುವಿಕೆ, ಪ್ರೊಟೆಕ್ಷನ್, ಸಂರಕ್ಷುವಿಕೆ, ದೀಸ್ ಆರ್ ಆಲ್ ಸಿನಾನಿಮ್ಸ್ ಆಫ್ ರಕ್ಷಣೆ. ಸೈನಿಕ, ಸೋಲ್ಜರ್. ಅನದರ್ ಮೀನಿಂಗ್ ಆರ್ ಅನದರ್ ವರ್ಡ್ ಈಸ್ ಯೋಧ, ಭಟ್ಟ. ಸಾರ್ಥಕ ಸಫಲವಾದುದು, ಸಕ್ಸಸ್, ಅಚೀವ್ಮೆಂಟ್. ಸಾರ್ಥಕ ಸಫಲ, ಅಚೀವ್ಮೆಂಟ್. ಪ್ರಯೋಜನಕಾರಿ ಆಲ್ಸೋ. ವೈವಿಧ್ಯ ವಿವಿಧತೆ, ವೆರೈಟಿ, ವಿವಿಧತೆ. ಡೈವರ್ಸಿಟಿ. ನಾನಾ ಪ್ರಕಾರ, ನಾನಾ ಡಿಫ್ರೆಂಟ್, ವೆರೈಟಿ. ಪ್ರಕಾರ ಮೀನ್ಸ್ ವೆರೈಟಿ. ಸಮತೆ ಈಕ್ವಾಲಿಟಿ. ಸಾದೃಶ್ಯ ಸಮಾನತೆ, ಸೇಮ್ ಮೀನಿಂಗ್. ಸಾದೃಶ್ಯ ಸಮಾನತೆ ಮೀನ್ಸ್ ಈಕ್ವಾಲಿಟಿ. ಮಮತೆ ಮಮಕಾರ, ಪ್ರೀತಿ. ಮಮತೆ ಮೀನ್ಸ್ ಅಫೆಕ್ಷನ್, ಮಮಕಾರ ಪ್ರೀತಿ ಆಲ್ಸೋ ಅಫೆಕ್ಷನ್. ಬಿತ್ತೋಣ ಮೀನ್ಸ್ ಶೋ ಆರ್ ಕಲ್ಟಿವೇಟ್. ಬೀಜ ಹಾಕುವುದು ಅಂದರೆ ಬಿತ್ತೋಣ. ಶೋ ಆರ್ ಯು ಕ್ಯಾನ್ ಟೆಲ್ ಕಲ್ಟಿವೇಟಿಂಗ್. ಹರಡೋಣ ಸ್ಪ್ರೆಡ್ಡಿಂಗ್ ಆಲ್ಸೋ. ತೊರೆ ಮೀನ್ಸ್ ಲೀವ್ ಅಂದರೆ ಬಿಡು, ತ್ಯಜಿಸು. ತೊರೆ ಮೀನ್ಸ್ ಬಿಡು, ತ್ಯಜಿಸು. ಬಲಿಷ್ಠ ಸ್ಟ್ರಾಂಗ್, ಅನದರ್ ಮೀನಿಂಗ್ ಬಲಶಾಲಿ, ಶಕ್ತಿವಂತ. ನೌ ವಿ ವಿಲ್ ಲರ್ನ್. ಸಾವಿರ ಕಂಬಗಳ ಆಗೋಣ. ಮೂಡುಬಿದಿರೆಯ ಬಸದಿಯನ್ನು ಸಾವಿರ ಕಂಬಗಳು ಆಧರಿಸಿ ನಿಂತಂತೆ ನಾವು ಭಾರತ ದೇಶವೆಂಬ ದೇಗುಲವನ್ನು ಕಂಬಗಳಂತೆ ಆಧರಿಸಿ ನಿಲ್ಲಬೇಕು. ಮೀನ್ಸ್ ದೇ ಆರ್ correlating this poem with Moodabidiri is one of the town city. In this basadi in this basadi ಸಾವಿರ ಕಂಬಗಳು are there. So in the same way we have to build our nation with strong pillars. Kavi ಪರಿಚಯ. Kavi means poet. So poet explanation about poet here we are going to read. ಶ್ರೀ ಆನೇಕಲ್ ಕೃಷ್ಣಮೂರ್ತಿ ಕಾಟಿ ಇವರು 7-8-1946 ಆನೇಕಲ್ಲಿನಲ್ಲಿ ಜನಿಸಿದರು. ಇವರು ಉತ್ತಮ ಬರಹಗಾರರು, ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರು. ಇವರು ಅಪ್ಸರೆ, ಅಪರಂಜಿ, ಸ್ವಾತಂತ್ರ್ಯದ ತೇರು, ಸ್ವಾತಂತ್ರ್ಯ ಸಿಂಧೂರ, 1000 ದಳಗಳು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಪದ್ಯವನ್ನು ಇವರ ಸ್ವಾತಂತ್ರ್ಯ ಸಿಂಧೂರ ಕೃತಿಯಿಂದ ಆರಿಸಿದೆ. ಹಿಯರ್ ದೇ ಆರ್ ಟೆಲಿಂಗ್ ಅಬೌಟ್ ಶ್ರೀ ಆನೇಕಲ್ ಕೃಷ್ಣಮೂರ್ತಿ ಕಾಟಿ, born on 7/8/1946 and Anekal is his city. ಇವರು ಉತ್ತಮ ಬರಹಗಾರ. he is a good writer and also he is a actor or ಕಲಾವಿದ, artist, ರಂಗಭೂಮಿ and also in ಚಲನಚಿತ್ರ means film industry also. he wrote ಅಪ್ಸರೆ, ಅಪರಂಜಿ, ಸ್ವಾತಂತ್ರ್ಯ ತೇರು, ಸ್ವಾತಂತ್ರ್ಯ ಸಿಂಧೂರ, 1000 ದಳಗಳು ಇತ್ಯಾದಿ ಕೃತಿಗಳು. ಪ್ರಸ್ತುತ ದಿಸ್ ಪೋಯಮ್ ಹ್ಯಾಸ್ ಟೇಕನ್ ಫ್ರಾಮ್ ಸ್ವಾತಂತ್ರ್ಯ ಸಿಂಧೂರ ಕೃತಿಯಿಂದ ಸೆಲೆಕ್ಟೆಡ್ ಫ್ರಮ್ ಸ್ವಾತಂತ್ರ್ಯ ಸಿಂಧೂರ ಕೃತಿ. ಎಸ್, ನೌ ವಿ ವಿಲ್ ಡೂ ದ ಎಕ್ಸಸೈಸಸ್. ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಖಾಲಿ ಬಿಟ್ಟ ಸ್ಥಳ ಮೀನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್ ಐ ವಿಲ್ ರೀಡ್. ಭಾರತ ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ ಮೀನ್ಸ್ 1000 ಕಂಬಗಳಾಗೋಣ. ಕಂಬಗಳಾಗೋಣ. ಭರತ ಭೂಮಿಯ ಡ್ಯಾಶ್ ಕೋಟಿ ಸೈನಿಕರಾಗೋಣ. ಭರತ ಭೂಮಿಯ ರಕ್ಷಣೆಗೆ ಟು ಪ್ರೊಟೆಕ್ಟ್. ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಸ್ವಾಭಿಮಾನದ ಸಾರ್ಥಕ ಬದುಕಿನ ಡ್ಯಾಶ್ ಮೆರೆಯೋಣ. ಮಾನವತೆಯನ್ನು ಮೆರೆಯೋಣ. ಓಕೆ, ಮಾನವತೆಯನ್ನು
ಮಾನವತೆಯನ್ನು ಮೆರೆಯೋಣ. ದ್ವೇಷ ಅಸೂಯೆ ತೊರೆಯೋಣ, ಡ್ಯಾಶ್ ಭಾರತ ಕಟ್ಟೋಣ. ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ರಾಷ್ಟ್ರವ ಕಟ್ಟೋಣ. ಶ ಆ್ಯಂಡ್ ಬಿಗ್ ಟ ಒತ್ತಕ್ಷರ ಯು ಹ್ಯಾವ್ ಟು ರೈಟ್. ಓಕೆ, ಬಲಿಷ್ಠ ರಾಷ್ಟ್ರವ ಕಟ್ಟೋಣ. ನೌ ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಪೋಯಮ್. ವಿಶ್ವ ಜೀವನವೇ ನಮ್ಮ ಜೀವನವು. ಕರೆಕ್ಟ್. ಯು ಕ್ಯಾನ್ ಸಿ ದ ಪೋಯಮ್ ಒನ್ಸ್. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಿಗಳಾಗೋಣ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ಸಾಧನೆ ಆ್ಯಂಡ್ ಸಫಲತೆ ಹಂಚೋಣ. ನೆಕ್ಸ್ಟ್ exercise we will go. Yes. ನೆಕ್ಸ್ಟ್ ಎಕ್ಸಸೈಸ್ ವಿ ವಿಲ್ ಡೂ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ನಾವು ಯಾವಾಗ ವಿಶಾಲ ಹೃದಯಗಳಾಗಬೇಕು? ನಾವು ವಿಶ್ವ ಜೀವನವೇ ನಮ್ಮ ಜೀವನವು ಎಂದಾಗ. ಸೊ ವೆನ್ ವಿ ಸೇ ವಿಶ್ವ ಜೀವನ ಈಸ್ ಅವರ್ ಲೈಫ್, ಜೀವನ, ದೆನ್ ಓನ್ಲಿ ವಿ ವಿಲ್ ಬಿ ಹೃದಯಗಳಾಗುತ್ತೇವೆ. ನಾವು ಎಂದಾಗ ನಾವು ಯು ಹ್ಯಾವ್ ಟು ರೈಟ್ ಸೇಮ್. ವಿಶಾಲ ಹೃದಯಿಗಳಾಗುತ್ತೇವೆ. ಹೃದಯಿಗಳಾಗುತ್ತೇವೆ. ಓಕೆ. ನೆಕ್ಸ್ಟ್, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು? ಎಲ್ಲ, ಐ ವಿಲ್ ರೈಟ್ ಸ್ಮಾಲ್, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ, ಅಪ್ ಟು ಹಿಯರ್ ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್. ಏನನ್ನು, ವಾಟ್ ವಿ ಹ್ಯಾವ್ ಟು ಶೇರ್? ಸಾಧನೆ ಸಫಲತೆಯನ್ನು ವಾಟ್ ವಿ ಹ್ಯಾವ್ ಟು ಡೂ? ಶೇರ್. ಹಂಚಬೇಕು ಮೀನ್ಸ್ ಶೇರ್. ವಿ ಹ್ಯಾವ್ ಟು ಶೇರ್ ಸಕ್ಸಸ್ ಆ್ಯಂಡ್ ಅಚೀವ್ಮೆಂಟ್. ಹಂಚಬೇಕು. ಥರ್ಡ್ ಕ್ವೆಶನ್, ನಾವು ಯಾವ ಬಗೆಯ ರಾಷ್ಟ್ರವನ್ನು ವಿಚ್ ಟೈಪ್ ಆಫ್ ರಾಷ್ಟ್ರ ವಿ ಹ್ಯಾವ್ ಟು ಬಿಲ್ಡ್? ನಾವು ಯಾವ ಮೀನ್ಸ್ ವಿಚ್ ಟೈಪ್ ಆಫ್? ಬಲಿಷ್ಠ, ಸ್ಟ್ರಾಂಗ್, ಬಲಿಷ್ಠ ರಾಷ್ಟ್ರವನ್ನು, ಟ ಆ್ಯಂಡ್ ರ ಒತ್ತಕ್ಷರ, ರಾಷ್ಟ್ರವನ್ನು ಕಟ್ಟಬೇಕು. ವಿಚ್ ಟೈಪ್ ಆಫ್ ರಾಷ್ಟ್ರ ವಿ ಹ್ಯಾವ್ ಟು ಬಿಲ್ಡ್? ವಿ ಹ್ಯಾವ್ ಟು ಬಿಲ್ಡ್ ಸ್ಟ್ರಾಂಗ್ ನೇಷನ್. ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು? ವೈವಿಧ್ಯವನ್ನು ಬಗೆ ಬಗೆ ಬಣ್ಣದ ಹೂದಳದಂತೆ, ಬಗೆ ಬಗೆ ಬಣ್ಣದ ಹೂದಳದಂತೆ ಬೆಳೆಸಬೇಕು. ಯು ಕ್ಯಾನ್ ರೈಟ್ ಲೈಕ್ ದಿಸ್. ನಾವು ಏನನ್ನು ಬೆಳಗಬೇಕು? ಸಮಾನತೆಯ ದೀಪವನ್ನು ಬೆಳಗಬೇಕು. ಓಕೆ. ನೆಕ್ಸ್ಟ್, ಮಾದರಿಯಂತೆ
ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಗುರುತಿಸಿ. ಪ್ರಾಸಪದಗಳು ರೈಮಿಂಗ್ ವರ್ಡ್ಸ್. ಕಂಬಗಳಾಗೋಣ, ಸೈನಿಕರಾಗೋಣ. ನೆಕ್ಸ್ಟ್ ಮೆರೆಯೋಣ, ನಲಿಯೋಣ, ಹಂಚೋಣ, ಮೆರೆಯೋಣ, ಲೈಕ್ ದಿಸ್. ಹಂಚೋಣ, ಹಂಚೋಣ, ಮೆರೆಯೋಣ, ಮೆರೆಯೋಣ. ಅನದರ್ ವರ್ಡ್ ನಲಿಯೋಣ, ನಲಿಯೋಣ, ಬೆಳೆಸೋಣ, ಬೆಳೆಸೋಣ. ಅನದರ್ ಬಿತ್ತೋಣ, ತೊರೆಯೋಣ, ಆರ್ ಬಿತ್ತೋಣ, ಕಟ್ಟೋಣ, ಲೈಕ್ ಬಿತ್ತೋಣ, ಬಿತ್ತೋಣ, ತೊರೆಯೋಣ. ದೀಸ್ ಆರ್ ಆಲ್ ಪ್ರಾಸಪದಗಳು, ರೈಮಿಂಗ್ ವರ್ಡ್ಸ್. ಸೊ ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಿದಂತೆಯೇ ಮೂರನೇ ಪದಕ್ಕೆ ಹೊಂದುವ ಪದ ಬರೆಯಿರಿ. ಲೈಕ್ ಭಾರತ, ದೇಶ. ಸೊ ಹೌ ದೇ ಡಿಡ್ ಫಸ್ಟ್ ಒನ್, ವಿ ಹ್ಯಾವ್ ಟು ರೈಟ್ ದ ಸಿಮಿಲರ್ ವೇ ಫಾರ್ ದ ಥರ್ಡ್ ಲೆಟರ್. ಇಲ್ಲಿ ಎರಡು, ಭಾರತ ಅಂದರೆ ದೇಶ ಅಂತ ಬರೆದಿದ್ದಾರೆ. ಹಾಗೆ ಕರ್ನಾಟಕ ಅಂದ್ರೇನು? ರಾಜ್ಯ. ಭಾರತ ದೇಶ ಆದರೆ ಕರ್ನಾಟಕ ರಾಜ್ಯ. ದೇಶದ ರಕ್ಷಕ ಸೈನಿಕ. ದೇಶದ ರಕ್ಷಕ ಮೀನ್ಸ್ ಹೂ ಪ್ರೊಟೆಕ್ಟ್ಸ್ ದ ನೇಷನ್? ಸೈನಿಕ, ಸೋಲ್ಜರ್. ಕಾವ್ಯ ರಚಿಸುವ, ಹೂ ರೈಟ್ಸ್ ಕಾವ್ಯ? ದಟ್ ಈಸ್ ಕವಿ. ಕಾವ್ಯ ರಚಿಸುವರು ಕವಿ. ಸ್ವಾಭಿಮಾನ 4 ಅಕ್ಷರದ ಪದ. ಸ್ವಾಭಿಮಾನ ವರ್ಡ್ ಈಸ್ 4 letters ವರ್ಡ್. ಸಮತೆ ಈಸ್ 3 ಪದಗಳ 3 ಅಕ್ಷರದ. ಓಕೆ, 3 ಅಕ್ಷರದ ವಿ ಹ್ಯಾವ್ ಟು ರೈಟ್. ಅಕ್ಷರದ ಪದ, ಅಕ್ಷರದ ಪದ. ಪದ ಮೀನ್ಸ್ ಲೆಟರ್. 3 letters ವರ್ಡ್. ಸ್ವಾಭಿಮಾನ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ರೈಟ್ ಯುವರ್ ಓನ್ ಸೆಂಟೆನ್ಸ್. ಮೇಕ್ ಎ ಓನ್ ಸೆಂಟೆನ್ಸಸ್ ಆಫ್ ದಿಸ್ ವರ್ಡ್. ಓಕೆ, ಸ್ವಾಭಿಮಾನ. ವಾಟ್ ಯು ಕ್ಯಾನ್ ರೈಟ್ ಯುವರ್ ಓನ್ ವರ್ಡ್. ಐ ವಿಲ್ ರೈಟ್ ಒನ್. ನಾವು ಸ್ವಾಭಿಮಾನದ ಜೀವನವನ್ನು ನಡೆಸಬೇಕು. ವಿ ಹ್ಯಾವ್ ಟು ಲೀಡ್ ಸೆಲ್ಫ್ ರೆಸ್ಪೆಕ್ಟೆಡ್ ಲೈಫ್. ನಡೆಸಬೇಕು ಮೀನ್ಸ್ ವಿ ಹ್ಯಾವ್ ಟು ಲೀಡ್. ಮಮತೆ ಮೀನ್ಸ್ affection. ಪ್ರೀತಿ, ಯು ಕ್ಯಾನ್ ರೈಟ್ ಪ್ರೀತಿ. ಮಮತೆ, ಪ್ರೀತಿಯು ನಮ್ಮಲ್ಲಿ ಇರಬೇಕು. ಮಮತೆ, ಪ್ರೀತಿಯು ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಮೀನ್ಸ್ ಇಟ್ ಶುಡ್ ಬಿ ದೇರ್ ಇನ್ ಅಸ್. ಓಕೆ, ಮಮತೆ ಆ್ಯಂಡ್ ಪ್ರೀತಿ, ಲವ್ ಆ್ಯಂಡ್ ಅಫೆಕ್ಷನ್ ಶುಡ್ ಬಿ ದೇರ್ ವಿದಿನ್ ಅಸ್. ದೀಪ, ನಾವು ವಿಚ್ ಲೈಟ್ ವಿ ಹ್ಯಾವ್ ಟು ಲೈಟ್? ಸಮಾನತೆಯ ದೀಪ ಇನ್ ದ ಸೆನ್ಸ್ ಲೈಟ್ ಆರ್ ನಾಲೆಡ್ಜ್. ದೀಪವನ್ನು ಹಚ್ಚಬೇಕು ಮೀನ್ಸ್ ವಿ ಹ್ಯಾವ್ ಟು ಲೈಟನ್. ಹಚ್ಚಬೇಕು. ಸಾಧನೆ ಮೀನ್ಸ್ ಅಚೀವ್ಮೆಂಟ್. ನಾವು ಒಳ್ಳೆಯ ಸಾಧನೆಯನ್ನು ಮಾಡಬೇಕು. ವಿ ಹ್ಯಾವ್ ಟು ಡೂ ಗುಡ್ ಅಚೀವ್ಮೆಂಟ್. ಓಕೆ, ನೆಕ್ಸ್ಟ್ ಕೆಳಗೆ ಕಂಡ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದವನ್ನು ಬರೆಯಿರಿ. ಫಾರ್ ದೀಸ್ ವರ್ಡ್ಸ್ ವಿ ಹ್ಯಾವ್ ಟು ಮಿಕ್ಸ್ ವಿತ್ ದಿಸ್ ಆಗೋಣ ವಿತ್ ಈಚ್ ವರ್ಡ್ ಹಿಯರ್. ವಾಟ್ ಎವರ್ ಗಿವನ್ ಹಿಯರ್ ವಿ ಹ್ಯಾವ್ ಟು ಮಿಕ್ಸ್ ವಿತ್ ಆಗೋಣ ಆ್ಯಂಡ್ ವಿ ಹ್ಯಾವ್ ಟು ರೈಟ್ ಇಟ್ ಅಗೇನ್. ಮರಗಳು ಪ್ಲಸ್ ಆಗೋಣ, ಮರಗಳ ಆ ಪ್ಲಸ್ ಳು, ಇಟ್ ವಿಲ್ ಬಿಕಮ್ ಗೋಣ, ಮರಗಳಾಗೋಣ. ಗಿಡ ಪ್ಲಸ್ ಆಗೋಣ, ಗಿಡಗಳಾಗೋಣ, ಗಿಡಗಳಾಗೋಣ.
ವೈದ್ಯರು ಪ್ಲಸ್ ಆಗೋಣ ವೈದ್ಯರಾಗೋಣ. ಪಂಡಿತರು ಪ್ಲಸ್ ಆಗೋಣ ಪಂಡಿತರಾಗೋಣ. ಶಿಕ್ಷಕರು ಪ್ಲಸ್ ಆಗೋಣ ಶಿಕ್ಷಕರಾಗೋಣ. ಸೈನಿಕರು ಪ್ಲಸ್ ಆಗೋಣ ಸೈನಿಕರಾಗೋಣ. ಹೃದಯಿಗಳು ಪ್ಲಸ್ ಆಗೋಣ ಹೃದಯಿಗಳಾಗೋಣ. Like this we have to finish. Yeah, here is one interesting story. So by watching these pictures, ಇಲ್ಲಿರುವ ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ಮಾತುಗಳಲ್ಲಿ ಕತೆ ಬರೆಯಿರಿ. ಇಲ್ಲಿ ಬೆಕ್ಕು ಇದೆ, ಬೆಕ್ಕು ಅಂದರೆ ಕ್ಯಾಟ್ ಇದೆ. ಇಲ್ಲಿ ಇಲಿ ಇದೆ, ಇಲಿ ಅಂದರೆ ರ್ಯಾಟ್ ಇದೆ, ಬೆಕ್ಕು ಇದೆ, ಕ್ಯಾಟ್ ಇದೆ. ಕ್ಯಾಟ್ ಬರುತ್ತೆ, ನೋಡುತ್ತೆ ಇಲಿಗೆ ಭಯ ಆಗುತ್ತೆ. ಆಗ ಕ್ಯಾಟ್ ತಿಂದುಬಿಡಬೇಕು ಇಲಿನ ಅಂತ ಅಟ್ಟಿಸ್ಕೊಂಡು ಹಿಂದೆ ಬರುತ್ತೆ. ಆಗ ಇಲಿ ಒಂದು ಡಬ್ಬೆ ಮೇಲೆ ಹತ್ತುತ್ತೆ. ಅದಕ್ಕೆ ಒಂದು ಬೂತ್ ಕನ್ನಡಿ ಸಿಗುತ್ತೆ. ಆ ಬೂತ್ ಕನ್ನಡಿನ ಮುಖದ ಹತ್ರ ಇಟ್ಕೊಳ್ಳುತ್ತೆ. ಆವಾಗ ಇಲ್ಲಿ ಮುಖ ತುಂಬ ದೊಡ್ಡದು ಭಯಂಕರವಾಗಿ ಕಾಣಿಸುತ್ತೆ. ಅದನ್ನು ನೋಡಿದ ತಕ್ಷಣ ಬೆಕ್ಕು ಗಾಬರಿಗೊಂಡು ಬಿದ್ದು ಓಡೋಗ್ಬಿಡುತ್ತೆ. ಅಂದರೆ ನಾವು ನಮ್ಮ ಕಷ್ಟದ ಸಮಯದಲ್ಲಿ ಹೆದರ್ಕೊಳ್ದೆ ನಮ್ಮ ತೊಂದರೆಗಳಿಗೆ ಒಂದು ಸೊಲ್ಯೂಷನ್ ಅಂದರೆ ಉಪಾಯವನ್ನು ಹುಡುಕಿ ಪ್ರಾಬ್ಲಮ್ಮಿಂದ ನಾವು ತೊಂದರೆಯಿಂದ ರಕ್ಷಣೆ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ಇನ್ ದ ಸೆನ್ಸ್ ಹಿಯರ್ one big strong cat came and that rat was afraid and it went and to escape from this cat rat tried to jump on this box and he got one luckily that is one bhuta kannadi means magnified lens. With the help of that magnified lens, rat shows his face to the cat. In that magnified lens, rat was seeing little bigger than as his size. So cat afraid of that by seeing the rat's face and it went away. In the sense, moral is, if in our life any problem comes, whether it may be big, so we should not afraid. In that also we have to use our sense. We use and we have to make plan so that we can avoid that problem and also we can come out from the problem. So moral of the story is, we have to use our brain or senses in the right difficult times in the right way. Okay, thank you.